ದರ್ಶನ್ ವಿರುದ್ಧ ತಿರುಗಿ ಬಿದ್ದಾರ. ನಾನು ಯಾವಾಗ ದರ್ಶನ್ ವಿರುದ್ಧ ತಿರುಗಿ ಬಿದ್ದೇನೆ ಅಂತ ಮಾತಾಡಿದ್ನ? ಮ್ಯಾಲ ಸೆಂಟೆನ್ಸ್ ಯಾಕಂಗ್ ಬರೀತೀರಿ ನೀವು? ನಾ ಏನ್ ಹೇಳಿದ್ನ ದರ್ಶನ್ ಮೇಲೆ ನಾ ತಿರುಗಿ ಬಿದ್ದೇನೆ ಅಂತ? ನಾ ದರ್ಶನ್ ಬೇದಿಲ್ಲ, ಮತ್ತೆ ತಲೆಯಾಗಿಟ್ಕೊಳ್ರಿ. ದರ್ಶನ್ ಅವ್ರಿಗೆ ಒಂದು ಬುದ್ಧಿ ಮಾತು ಹೇಳೀನಿ. ಅಕ್ಕನೇ ಆಗೋ ತಂಗಿನೇ ಆಗೋ ಏನಾಗಿ ಒಂದು ಹೇಳೀನಿ. ಆದ್ರ ಪವಿತ್ರ ಗೋಡಗ್ ಬೇದೇನೆ. ಅಕ್ಕಿಯಿಂದನೇ ಇಷ್ಟೆಲ್ಲ ಬೆಂಕಿ ಹತ್ತಿದ್ದ ಅನ್ನೋದನ್ನ ಮೊದ್ಲು ಮರಿಬೇಡ್ರಿ. ಅದನ್ನ ಮೊದ್ಲು ಹಾಕ್ರಿ. ಎಲ್ಲಾನ ಬಿಡ್ತೀರಿ, ಬರೀ ಅದನ್ನ 24 hours ಅದನ್ನ ಯಾಕೆ ಹಾಕ್ತೀರಿ? ಒಬ್ಬ ಒಳ್ಳೆ ಸ್ಟಾರ್ ಹೋರಾಟಗಾರರು, ಸ್ಟಾರ್ ನಟರನ್ನ ಹಾಕಿದ್ರೆ TRP ಸಿಗ್ತೈತೆ ಅಂತ ಹೇಳ್ತಾರಲ್ಲ, ಅದು ಸುಳ್ಳಲ್ಲ, ಕರೆನಾ? ಮತ್ತ ನೀವು ಪದೇ ಪದೇ ಅವ್ರದ ತೋರಿಸ್ತಿರಲ್ಲ. ಈಗ ನೋಡಿದ್ರೆ ಪೆಟ್ರೋಲ್ ಡೀಸೆಲ್ ಇದು ಏರೈತಿ ರೈಟ್, ಅದ್ರ ಬಗ್ಗೆ ತೋರ್ಸಕತ್ತಿಲ್ಲ. ರೈತರ ಸಾವಿರಾವ್ರ ಕಷ್ಟ ಆಗದಾವು, ಅದನ್ನ ತೋರ್ಸಂಗಿಲ್ಲ. ಅವ್ರದೊಬ್ರದ ಹಾಕ್ಯಂತ ಗೊತ್ತಂದ್ರ ಇನ್ನ ರೈತರ ಕಷ್ಟ ತೋರ್ಸಾರ ಯಾರು, ಜನರ ಕಷ್ಟ ತೋರ್ಸಾರ ಯಾರು ಹೇಳ್ರಿ ನೋಡೋಣ. ಬರೀ ಅದೊಂದ ನ್ಯೂಸ್ ಹಾಕ್ತಾ ಹೋಗ್ತೀರಿ ನೀವು. ಪದೇ ಪದೇ ಯಾರ ಮಾಡ್ದಿರೋದ ಅವ್ರೇ ಮಾಡಿದಾರ. ಅಕ್ಕಿನ ಕೇಳ್ರಿ ಮೊದ್ಲ. A1 ಆರೋಪಿ ಹಾಕ್ಯದ ನೋಡ, ಅಕ್ಕಿನ ಕೇಳ್ರಿ ಹಿಡ್ಕಂದ್. ಬರೀ ದರ್ಶನ್ ಹೆಸರು ತಗೊಂಡು ನೀವು ನಿಮ್ಮ TRP ನ ಬೆಳೆಸನಕ್ ಹೋಗ್ಬೇಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ತಗೊಳ್ರಿ, ಪವಿತ್ರ ಗೋಡ ಅಂತ ತಗೊಳ್ರಿ. ಯಾಕೆ ದರ್ಶನ್ ಬಗ್ಗೆ ತಗೊಂತೀರಿ ನೀವು? ನಾವು ದರ್ಶನ್ ಬಗ್ಗೆ ತಿರುಗಿ ಬಿದ್ದಿಲ್ಲ. ದರ್ಶನ್ ಅವ್ರಿಗೆ ನಾವು ಒಂದ್ ಮಾತು ಹೇಳಿದೀವಿ, ಕಿವಿ ಮಾತು ಹೇಳೀನಿ. ಒಬ್ಬ ಅಕ್ಕನಾಗಿ ಒಬ್ಬ ತಂಗಿ ಆಗೋ ಹೇಳೀನಿ ನಾನು. ಮೊದಲು ಅದನ್ನ ಅರ್ಥ ಮಾಡ್ಕೇಳ್ರಿ. ದರ್ಶನ್ ವಿರುದ್ಧ ತಿರುಗಿ ಬಿದ್ದ ಮಂಜುಳಾ ಪೂಜಾರ್ ಮೊದ್ಲ ಮ್ಯಾಗ ಸೆಂಟೆನ್ಸ್ ಹಾಕ್ತಿರ್ಲ, ನೆಟ್ ಹಾಕದ್ ಕಲೀರಿ. ನಾ ಏನ್ ಮಾತಾಡೀನಿ ಅದನ್ನ ನೋಡಿ ನೀವು ಮಾತಾಡ್ದ ಕಲೀರಿ. ಮೊದ್ಲು ಹಾಕ್ರಿ ಅದನ್ನ ಸರಿಯಾಗಿ. ಏನೇನ್ ಮಾತಾಡ್ತೀರಿ ನೀವು? ಅವ ಒಬ್ರು ರೈತರ ಮಗ ಅದಾನ ಅಂತ. ಒಬ್ಬ ರೈತರ ಮಗ ಏನ್ ಮಾಡ್ಯಾನ? ಆಕಿ ಮಾಡಿದಕ್ಕಲ್ಲ ಅವನ ಹೆಸರು ಕೆಟ್ಟ ಬಂದಿರದ. ಆಕಿ ಮಾಡಿರೋ ಆರೋಪ ನಾವು ಹೊತ್ಕೊಂಡ್ ಮೌನವಾಗಿ ನಿಂತ್ಕೊಂಡಾನ. ಅದನ್ನ ಯಾರು ಮಾತಾಡಕತ್ತೇಲ್ ನೀವು? ಅವನ ಇಡೀ ಜೀವನ, ಅವನ ಕುಟುಂಬ, ಅವ್ರ ಕೆರಿಯರ್ ಎಲ್ಲ ಹಾಳು ಮಾಡ್ದ ಹೆಣ್ಮಗಳು. ಅಕ್ಕಿ ಬಗ್ಗೆ ಅಕ್ಕಿನ ತೋರ್ಸ್ರಿ, ಪದೇ ಪದೇ ಅಕ್ಕಿನ ಜೂಮ್ ಮಾಡಿ ತೋರ್ಸ್ರಿ. ಒಂದ್ ಹೆಣ್ಣಾಗ ಹೆಂಗ್ ಮಾತಾಡ್ತೀರಿ ಅಂತ ಅನ್ಬೇಡ್ರಿ. ಒಂದ್ ಹೆಣ್ಣ ಸುಖಾನು ಕೊಡ್ತಾಳ, ಕಷ್ಟನ ತಂಬರ್ತಾಳ ಒಂದ್ ಗಂಡಸಿಗೆ ಅನ್ನೋದನ್ನ ಯಾರು ಮರೆಯಕ್ ಹೋಗ್ಬೇಡ್ರಿ. ಇದನ್ ಬಿಡ್ರಿ, ಅಕ್ಕಿನ ತೋರ್ಸ್ರಿ. ಬರೀ ದರ್ಶನ್ ಬಗ್ಗೆ ಯಾಕೆ ಹೇಳ್ತೀರಿ ನೀವು? ಅಕ್ಕಿನ ಪವಿತ್ರ ಗೋಡ ಬಗ್ಗೆ ಮಾತಾಡ್ಬಾರ್ದ? ಆಕಿನ ಅಲ್ಲ, ಆಕಿಗೆ ಮೆಸೇಜ್ ಬಂತಂತಂದು ಹೊಡ್ಯಾಕ್ ಹೇಳಿದ ಅಕ್ಕಿ ಅಂತಲ್ಲ. ಮೊದ್ಲು ಅಕ್ಕಿನ ಹಿಡ್ಕೊಂಡ್ ಸರಿಯಾಗಿ ತನಿಖೆ ಮಾಡ್ರಿ. ಅವಾಗೆಲ್ಲ ಬೈಲಿಗೆ ಬರ್ತತಿ, ಹೊರಗ್ ಬರ್ತತಿ ವಿಷಯ ಏನನ್ನದ. ಅದನ್ನ ಬಿಡ್ತೀರಿ, ಬರೀ ದರ್ಶನ್ ಬಗ್ಗೆನ ಮಾತಾಡ್ತೀರಿ. ಅಕ್ಕಿನ ಹಿಡ್ಕೊಡ್ರಿ ಮೊದ್ಲ. ಆಕಿ ಯಾರು ಮಾಡ್ಯಾರ ಅಂತ ಅಕ್ಕಿನ ಹೇಳ್ತಾಳ ಬಾಯಿ ಬಿಟ್ಟು. ಇನ್ನೊಬ್ಬರ ಬಗ್ಗೆ ಒಂದು ಜೀವ ತೆಗೆಂತ ಕೆಟ್ಟ ಕಟುಕಂತ ಮನಸ್ಸು ಯಾವ ಹೆಣ್ಣಿಗೆ ಇರಬಾರ್ದು. ಯಾರ ಹೆಣ್ಮಕ್ಳಾಗಿರ್ಲಿ ಬುದ್ಧಿ ಮಾತು ಹೇಳಂತ ಗುಣಗಳನ್ನ ಬೆಳೆಸಿಗೆ ಹೊರತು ಇನ್ನೊಬ್ರು ಜೀವ ತೆಗದು ಆ ಹೆಣ್ಮಗಳದ ಅರಿಶಿನ ಕುಂಕುಮನ ಅಳಿಸಿದ್ಲಿಕ್ಕಿ. ಈಕಿಗೆ ಅರಿಶಿನ ಕುಂಕುಮದ ಒಂದು ಬೆಲೆ, ಒಂದು ತಾಳಿ ಬೆಲೆ ಗೊತ್ತಿದ್ರ ಪಾಪ ಪವಿತ್ರ ಗೋಡ ಬಹುಶಃ ಮಾತಾಡ್ತಾ ಇರ್ಲಿಲ್ಲ ಅನ್ಸತಿ. ನೀವು ನಂಗೆ ಪ್ರಶ್ನೆ ಮಾಡಾರದಿರಿ, ನೀವೆಲ್ಲಿ ತಾಳಿ ಹಾಕಿಂದಿರಂತ. ಬೆಳಗ್ಗೆ ಮಾಡ್ತಾ ನೀ ಎಲ್ಲಿ ಕುಂಕುಮ ಹಚ್ಗಿಂದಿ ಅಂತ ಹಚ್ಕೊಂತವ ನಾವೆಲ್ಲ. ಕೆಲವೊಬ್ರು ನಿಮ್ ಹೆಂಡ್ತಿಯರ ಮೊದ್ಲು ಹಚ್ಚ್ರಿ, ನಮಗ್ ಬಾಳ ಕಮೆಂಟ್ ಹಾಕ್ತಿರ್ತೀರಿ. ನಮ್ಗೆ ಯಾವಾಗ ಹಚ್ಕೋಬೇಕು ಅನ್ನೋದು ಗೊತ್ತೈತಿ. ನಾವು ಬಂಡಾರ ಇಲ್ದನ ಹೊರಗೆ ಹೊಂಡಂಗಿಲ್ಲ, ಅದು ಗೊತ್ತೈತೆ ನಿಮಗ?